ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಲಾಟ್ರಿ ಟಿಕೆಟ್. ಒಂದಿನ ಚಂದ್ರಕಾಂತ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಆಗ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಒಂದತ್ರ ಕುತ್ಕೊಂಡು ದುಡ್ಡಿಂಗ್ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಳಷ್ಟಗವಳೆ ಹೀಗ ಮಾತಾಡ್ಕೋತಾಳೆ. ಛ, ಬುದ್ಧಿ ಇಲ್ದೇ ಇರೋರೆಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಆದ್ರೆ ಒಳ್ಳೆ ಬುದ್ಧಿ ಇರುವ ನಾನು ಹಿಂಗೆ ಏನು ಮಾಡ್ದೆ ಮನೇಲಿ ಕುತ್ಕೊಂಡಿದೀನಿ. ದೇವ್ರೆ, ಪ್ಲೀಸ್ ದೇವ್ರೆ, ಏನೋ ಒಂದ್ ಮಾಡಿ ನನ್ಗೆ ಒಳ್ಳೆ ದುಡ್ಡು ಬರಂಗೆ ದಯವಿಟ್ಟು ಮಾಡಪ್ಪ. ಟ್ಯಾಲೆಂಟ್ ಇಲ್ದೇ ಇರೋರ್ಗೆಲ್ಲ ನೀನ್ ದುಡ್ಡು ಕೊಡ್ತಿದ್ಯಾ, ಹಿಂಗೆ ಟ್ಯಾಲೆಂಟ್ ಇರೋ ನನ್ಗೆ ಯಾಕಪ್ಪ ನೀನ್ ದುಡ್ಡು ಕೊಡ್ತಾ ಇಲ್ಲ ಹಂಗಂತ ಅವಳಷ್ಟಗಳೇ ಮಾತಾಡ್ಕೋತಾ ಇದ್ದಾಗ ಆಗ್ಲೇ ಅವಳ ಫೋನ್ಗೊಂದ್ ಮೆಸೇಜ್ ಬರುತ್ತೆ. ಆಗ ಅವಳು ಏನ್ ಮೆಸೇಜ್ ಬಂದಿದ್ಯೋ ಏನೋ ಅಂತ ಓದ್ತಾ ಇರ್ತಾಳೆ. ಅದ್ರಲ್ಲಿ, ಹಾಯ್ ಅಂಡಿ, ಕಂಗ್ರಾಟ್ಸ್, ನಿಮ್ಗೆ ಕೊಕೊ ಕೋಲಾ ಕಂಪನಿಯಿಂದ 5 ಕೋಟಿ ಲಾಟ್ರಿ ಸಿಕ್ಕಿದೆ. ಅದನ್ನ ನೋಡಿದ ಚಂದ್ರಕಾಂತ ಶಾಕ್ ಆಗಿ ಅವಳಷ್ಟಗವಳೆ, ಏನಿದು, ಇದು ಕನಸ ನನಸ, ನನಗೆ 5 ಕೋಟಿ ಲಾಟ್ರಿ ಸಿಕ್ಕಿದ್ಯಾ ಹಂಗಂತ ಅನ್ಕೋತಾ ಮೆಸೇಜ್ ಮತ್ತೆ ಓದ್ತಾಳೆ. ಕನಸೇನೋ ಅಂತ ಅವಳನ್ನವಳು ಗಿಚ್ಚಿ ಸಹ ನೋಡ್ಕೋತಾಳೆ. ಆಗ ಚಂದ್ರಕಾಂತ, ಹಾಗಾದ್ರೆ ನಿಜನೇನಾ? ಹಬ್ಬ, ಫುಲ್ ಖುಷಿ. ಥ್ಯಾಂಕ್ ಯು ದೇವ್ರೆ, ಇಷ್ಟ ದಿನಕ್ಕೆ ನನ್ ಮೇಲೆ ಕರುಣೆ ತೋರಿಸಿದ್ಯಾ. ನನ್ ಜೀವನದಲ್ಲೂ ಏನೋ ಸ್ವಲ್ಪ ಸಂತೋಷ ಬಂತು. ಸಾಯಿರಾಮ್, ಎಷ್ಟು ಸಂತೋಷವಾಗಿದೆ ಹಂಗಂತ ಅನ್ಕೊಂಡು ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೂರ್ಯಕಾಂತ ಬರ್ತಾರೆ. ಅವಳು ನೋಡಿದ ಸೂರ್ಯಕಾಂತ, ಏನೇ ಹುಚ್ಚೇನಾದ್ರೂ ಹಿಡ್ದಿದ್ಯಾ, ಹಂಗ್ ಕುಣಿತಿದ್ಯಾ ಏನೇ ಹಂಗಂತ ಕೇಳ್ತಾಳೆ. ತಕ್ಷಣ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಈ ವಿಷಯ ಮಾತ್ರ ಅತ್ತೆಮ್ಮ ಹತ್ರ ಹೇಳ್ಬಾರ್ದು. ಏನಾದ್ರೂ ಹೇಳಿದ್ರೆ ಸುಮ್ನೆ ಬಂದಿದ್ ದುಡ್ಡು ಬೇಡ್ವೆ ಅಂತ ಕ್ಲಾಸ್ ತಗೋತಾರೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಆ ದುಡ್ಡು ಬರೋವರೆಗೂ ಇವಳಿಗೆ ಹೇಳೋದಿಲ್ಲ ಹಂಗಂತ ಇವಳು ಮನ್ಸಲ್ಲಿ ಅನ್ಕೋತಿರ್ತಾಳೆ. ಆಗ ಸೂರ್ಯಕಾಂತ, ಏನೇ ಕೇಳ್ತಾ ಇದ್ರೆ ಏನೋ ಉತ್ತರ ಕೊಡ್ದೆ ಏನೋ ಯೋಚನೆ ಮಾಡ್ತಿದ್ಯಾ, ಏನ್ ಕತೆ? ಏನತ್ತಿಯಮ್ಮ, ಮನೇಲಿ ಸ್ವಲ್ಪ ಹೊತ್ತು ಸಂತೋಷವಾಗಿ ನಾನು ಡ್ಯಾನ್ಸ್ ಸಹ ಆಡ್ಬಾರ್ದ? ಯಾವಾಗ್ಲೂ ಏನಾದ್ರೂ ಒಂದ್ ಪ್ರಶ್ನೆ ಕೇಳ್ತಾ ಇರ್ತೀರಾ? ಅದೇನೇ ನಾನ್ ಕೇಳ್ತಿರೋದು, ನಿನ್ ಸಂತೋಷಕ್ಕೆ ಕಾರಣ ಏನು ಅಂತ. ಸಾಕತ್ತಿಯಮ್ಮ, ಸಾಕು, ತೋರಿಸ್ತೀನತ್ತಿಯಮ್ಮ. ಇನ್ನೊಂದ್ ತಿಂಗಳಲ್ಲಿ ಚಂದು ಯಾರಂತ ತೋರಿಸ್ತೀನಿ, ಆಗ ನೀವ್ ಹೇಳಿ. ಚಂದು ಕಾ ಟೈಮ್ ಆಯೇಗಾ, ಅಪ್ನಾ ಟೈಮ್ ಆಯೇಗಾ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಕ್ಕೆ ಸೂರ್ಯಕಾಂತ ಅವಳಷ್ಟಗವಳೆ, ಏನಾಯ್ತು ಹುಡ್ಗಿಗೆ, ಯಾರಾದ್ರೂ ಜ್ಯೋತಿಷ್ಯ ಹೇಳೋರ್ ಬಂದು 1 ತಿಂಗಳಲ್ಲಿ ಕೋಟೀಶ್ವರಿ ಆಗ್ತಿ ಅಂತ ಹೇಳಿದ್ರೋ ಏನೋ. ಅಯ್ಯೋ, ಈ ಹುಡುಗಿ ಇನ್ನೂ ಗೊತ್ತಿಲ್ಲ ಇವಳಿಗೆ ಯಾವ್ದು ಫ್ರೀಯಾಗಿ ಸಿಗಲ್ಲ ಅಂತ. ಇನ್ನೇನ್ ಮಾಡೋದು ಹಂಗಂತ ಅನ್ಕೋತಾ ಏನು ಮಾಡಕ್ಕಾಗ್ದ ಅವಳ ಕೆಲ್ಸ ಅವಳು ನೋಡ್ಕೋತಾ ಇರ್ತಾಳೆ. ಲಾಟ್ರಿ ಬಂದಿದ್ ಸಂತೋಷದಲ್ಲಿ ನಮ್ ಚಂದು ಸಕ್ಕರೆ ಸುಜಾತ ಹತ್ರ ಹೋಗಿ ವಿಷ ಹೇಳ್ತಾಳೆ. ಅದಕ್ಕ ಅವಳು, ಏನು 5 ಕೋಟಿನ ಹಂಗಂತ ಹೇಳಿ ತಲೆ ಸುತ್ತಿ ಕೆಳಗಡೆ ಬೀಳ್ತಾಳೆ. ಆಗ ಚಂದ್ರಕಾಂತ ಸುಜಾತ ಮೇಲೆ ಸ್ವಲ್ಪ ನೀರ್ ಹಾಕಿ ಎಬ್ಬಿಸ್ತಾಳೆ. ಸುಜಾತ ಎದ್ದು, ಚಂದು, ನೀನ್ ಎಷ್ಟ ಅದೃಷ್ಟವಂತೇನೆ, 5 ಕೋಟಿ ಆನೆ, ಹಾಯ್ ಬಿಂದಾಸ್ ಬದುಕಿಯೇ, ದುಡ್ಡು ಬಂದ್ಮೇಲೆ ನನ್ನ ಮರೆಯಲ್ಲ ಅಲ್ವಾ? ಅರೆ, ನಿನ್ನೆಂಗ್ ಮರ್ತೋಗ್ತೀನಿ, ದುಡ್ಡು ಬಂದ್ಮೇಲೆ ನಾವಿಬ್ರು ಸೇರಿ ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಅದಕ್ಕೆ ನೀನೇ ನನ್ ಪಾರ್ಟ್ನರ್ ಹಂಗಂತಾಳೆ. ಅದಕ್ ಸುಜಾತ ಫುಲ್ ಖುಷಿ ಆಗ್ತಾಳೆ. ಚಂದ್ರಕಾಂತ ಹತ್ರ, ಇನ್ಯಾಕೆ ಲೇಟು, ಬಾರೇ ಬೇಗ ಹೋಗಿ ದುಡ್ಡು ತಗೊಂಬಂದ್ಬಿಡಣ. ಹೋಗ್ ತಗೋ ಬರ್ಬೋದೆ, ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಅಕೌಂಟ್ ಅಲ್ಲಿ 10 ಲಕ್ಷ ಆಗ್ಬೇಕಂತೇನೆ. ಅದೇನೆ, ಅದು ಟ್ಯಾಕ್ಸ್ ಅಂತೇನೆ. 10 ಲಕ್ಷ ಕಟ್ಟಿದ್ರೇನೆ ಅವ್ರು ನಮ್ಗೆ 5 ಕೋಟಿ ಕೊಡ್ತಾರೆ. 5 ಕೋಟಿ ಬರೋವಾಗ 10 ಲಕ್ಷ ಕೇಳ್ತಾರಲ್ವೇನೆ, ಬಾ ಆ ದುಡ್ಡೋಗಿ ಅವ್ರ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಬರೋಣ. ಅಯ್ಯೋ ಹುಚ್ಚುಡ್ಗಿ, ಡೆಪಾಸಿಟ್ ಮಾಡಕ್ಕೆ ದುಡ್ಡು ಬೇಕಲ್ವೇನೆ, ನಮ್ಮ ಹತ್ರ ಎಲ್ಲಿದೆ ಅಷ್ಟು ದುಡ್ಡು? ಆಗ ಸುಜಾತಾಗೊಂದು ಐಡಿಯಾ ಬರುತ್ತೆ. ತಕ್ಷಣ ಅವರಿಬ್ರು ಏನ್ ಮಾಡ್ತಾರಂದ್ರೆ, ಅವ್ರವರ ಒಡವೆ ತಗೊಂಡೋಗಿ ಸೇಟ್ ಹತ್ರ ಇಟ್ಟು ಅದಕ್ಕೆ ದುಡ್ಡು ತಗೊಂಡೋಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸುಜಾತ ಚಂದ್ರಕಾಂತ ಹತ್ರ ಬರ್ತಾಳೆ. ಏನೇ ಚಂದು,
ಇಷ್ಟ ದಿನ ಆಯ್ತಲ್ವೇನೆ, ಯಾಕೆ ಆ ದುಡ್ಡು ಇನ್ನ ಬಂದಿಲ್ಲ? ಮೊನ್ನೆನೇ ಮೆಸೇಜ್ ಬಂತೆ, ದುಡ್ಡು ಶಿಪ್ಪಲ್ ಬರ್ತಿದ್ಯಂತೆ, ಇನ್ನು 2 ದಿನದಲ್ಲಿ ಬರುತ್ತಂತೆ ಹಂಗಂತ ಹೇಳ್ತಾಳೆ. ಅದನ್ ಕೇಳಿದ ತಕ್ಷಣ ಸುಜಾತ ಫುಲ್ ಖುಷಿ ಆಗ್ತಾಳೆ. ಅಬ್ಬಾ, ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ಯೆ. ನಿಮ್ ಮನೆಯಲ್ಲಿ ಸಕ್ಕರೆ ಇದೀನಿ, ನಿನ್ ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಲೇ, ಈಗ್ಲೂ ಏನೇ ಚೀಪ್ ಆಗಿ ಸಕ್ಕರೆ ಅಂತಿದ್ಯಾ? ಬಾರೆ ಆಚೆ ಹೋಗಿ ಒಳ್ಳೆ ಸ್ವೀಟ್ ತಿನ್ಬರೋಣ ಅಂತ ಅನ್ಕೊಂಡು ಇಬ್ರು ಹೋಗ್ತಾ ಇರ್ತಾರೆ. ಆಗ ಹೋಗ್ತಿರುವಾಗ ಒಂದು ಕಾರ್ ಶೋರೂಮ್ ನೋಡ್ತಾರೆ. ಆಗ ಲೇ, ಹೆಂಗೋ ದುಡ್ಡು ಬರ್ತಿದೆ ಅಲ್ವಾ, ಬಾ ಈಗ್ಲೇ ಹೋಗಿ ಒಂದ್ ಕಾರ್ ಬುಕ್ ಮಾಡ್ಕೊಳ್ಳೋಣ ಹಂಗಂತೇಳಿ ಸುಜಾತನ ಕಾರ್ ಶೋರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಚಂದ್ರಕಾಂತ ಸೇಲ್ಸ್ ಮ್ಯಾನ್ ಹತ್ರ ಹೈ ರೇಂಜ್ ಮಾಡೆಲ್ ಕಾರ್ ತೋರಿಸಿ, ಅದ್ರಿಂದ ಸೇಲ್ಸ್ ಮ್ಯಾನ್ ಇವರೆಲ್ಲ ತಗೊಳ್ಳೋ ಮುಖಾಣ ಅಂತ ನೋಡ್ತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತಂಗೆ ಕೋಪ ಬರುತ್ತೆ. ಅವಳ ಫೋನ್ ತೆಗೆದು ಅವಳಗ್ ಬಂದಿದ್ ಲಾಟ್ರಿ ಟಿಕೆಟ್ ಮೆಸೇಜ್ ನ ತೋರಿಸ್ತಾಳೆ. ಅದನ್ನ ನೋಡಿದ್ ಸೇಲ್ಸ್ ಮ್ಯಾನ್ ಹಂಗಂತ ನಗ್ದು ಅವನ್ ಬಂದಿದ 50 ಕೋಟಿ ಲಾಟ್ರಿ ಟಿಕೆಟ್ ಮೆಸೇಜ್ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣ ಇವರಿಬ್ರು ಒಂದೇ ಶಾಕ್ ಆಗ್ಬಿಡ್ತಾರೆ. ಅವಾಗ ಸೇಲ್ಸ್ ಮ್ಯಾನ್ ಅವ್ರ ಹತ್ರ, ಅಮ್ಮ ಇದೊಂದು ಫೇಕ್ ಮೆಸೇಜ್ ಅಮ್ಮ, ಇವ್ರು ಹಿಂಗ್ ಮೆಸೇಜ್ ಮಾಡಿ ಎಲ್ಲರನ್ನೂ ಏಮಾರಿಸ್ತಾನೆ ಇರ್ತಾರೆ. ನಿಮ್ಮನ್ನ ಸ್ವಲ್ಪ ದುಡ್ಡು ಕೂಡ ಡೆಪಾಸಿಟ್ ಮಾಡಕ್ ಹೇಳಿರ್ತಾರೆ. ಅವರಿಬ್ರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಪಾಪ ಅನ್ಸ್ತಾ ಇದೆಮ್ಮ. ಒಬ್ಬ ಸ್ವಾರ್ಥ ಇಳ್ದೆ ಬೇರೆಯವ್ರಿಗೆ ದುಡ್ಡು ಹೆಂಗ್ ಕೊಡ್ತಾನೆ? ಒಂದ್ ವೇಳೆ ನಿಜವಾಗ್ಲೂ ಕೊಡೋನಾದ್ರೆ ಆ 5 ಕೋಟಿಯಲ್ಲಿ 10 ಲಕ್ಷ ಟ್ಯಾಕ್ಸ್ ಹಿಡ್ಕೊಂಡು ಕೊಡ್ಬೋದಲ್ವಾ? ಹಂಗ್ ಮಾಡ್ದೆ ನಿಮ್ಮನ್ನ ಯಾಕೆ ಕೇಳ್ತಾರೆ? ಅದನ್ನು ಒಂದ್ಸಲನೂ ಯೋಚನೆ ಮಾಡಿಲ್ವಾ ಅಂತಾನೆ. ಅದನ್ ಕೇಳಿದ ತಕ್ಷಣ ಇವರಿಬ್ರು ಫುಲ್ ಫ್ಲಾಟ್. ಇನ್ನೇನು ಮಾಡಕ್ಕಾಗ್ದೆ ಇಬ್ರು ಅಳ್ತಾ ಸೂರ್ಯಕಾಂತ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತಾರೆ. ಸುಜಾತ ಅಳ್ತಾ, 7 ಮಾತ್ ಕೇಳಿ ನನ್ ಒಡವೆ ಎಲ್ಲ ನನ್ ಸೇಟ್ ಹತ್ರ ಇಟ್ಬಿಟ್ಟು ಇವಳಿಗೆ ದುಡ್ಡು ಕೊಟ್ಟಿದೀನಿ, ಈಗ ನನ್ ಕತೆ ಏನಪ್ಪ ದೇವ್ರೇ ಹಂಗಂತ ಅಳ್ತಾ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ, ಲೇ ನೀನ್ ಅಳೋದ್ ನಿಲ್ಸೆ,